ಡಿ.ಕೆ. ಸುರೇಶ್, ಡಿ.ಎಸ್. ಸುರೇಶ್. ಸಾಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 277 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸುಧಾಕರ್ ಅವರು. ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನ ಒದಗಿಸಿದ್ದಾರೆ. ನಾನು ಈ ಪ್ರಶ್ನೆನ ಕಳೆದ ಅಧಿವೇಶನದಲ್ಲೂ ಕೂಡ ಕೇಳಿದ್ದೆ. ನಮ್ಮ ತರೀಕೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 4 ಡಯಾಲಿಸಿಸ್ ಯಂತ್ರಗಳಿದ್ದಾವೆ. ಅದರಲ್ಲಿ ಒಂದು ಶಾಶ್ವತವಾಗಿ ಕೆಟ್ಟೋಗಿದೆ, ಇನ್ನು 3ರಲ್ಲಿ ಆಗಾಗ್ಗೆ ಒಂದು ಕೆಟ್ಟೋಗ್ತಾ ಇದೆ. ಇನ್ನೆರಡು ಮಾತ್ರ ಅಲ್ಲಿ ಚಾಲನೆಯಲ್ಲಿರ್ತಕ್ಕಂಥದ್ದು. ಇವು 2016-17ರಲ್ಲಿ ಅಳವಡಿಸಿರ್ತಕ್ಕಂಥ ಯಂತ್ರಗಳು. ಅವು ಕೂಡ ದುರಸ್ತಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಹೊಸದಾಗಿ ಒಂದು ಯಂತ್ರಗಳನ್ನ ಅಳವಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಜೊತೆಗೆ ಡಯಾಲಿಸಿಸ್ ರೋಗಿಗಳು ಇವತ್ತು ವೇಟಿಂಗ್ ಲಿಸ್ಟಲ್ಲಿ 18 ಜನ ಇದ್ರು ಕಳೆದ 6 ತಿಂಗಳಲ್ಲಿ. ಈಗ 6 ಸಂಖ್ಯೆಗೆ ಬಂದಿದೆ. ಇನ್ನುಳಿರ್ತಕ್ಕಂಥವ್ರು ಶಿವಮೊಗ್ಗ ಮತ್ತೆ ದೂರದ ಖಾಸಗಿ ಆಸ್ಪತ್ರೆಗೆ ಹೋಗಿ ದುಬಾರಿ ವೆಚ್ಚವನ್ನ ಮಾಡಿ ಪಡಿತಾ ಇರ್ತಕ್ಕಂಥ ಆರೋಗ್ಯ ಸಚಿವರು ಆದಷ್ಟು ಬೇಗ ಹೊಸ ಯಂತ್ರಗಳನ್ನ ಅಲ್ಲಿ ಕೊಡಿಸ್ತಕ್ಕಂಥದ್ದನ್ನ ಮಾಡಬೇಕು. ತರೀಕೆರೆ ತಾಲೂಕಿನಲ್ಲಿ 4 ಡಯಾಲಿಸಿಸ್ ಯಂತ್ರಗಳಿದೆ. 1 ಡಯಾಲಿಸಿಸ್ ಯಂತ್ರ ಸ್ಥಗಿತಗೊಂಡಿದೆ, 3 ಕೆಲಸ ಮಾಡ್ತಾ ಇದೆ. ಆ 1 ಡಯಾಲಿಸಿಸ್ ಯಂತ್ರ ಏನಿದೆ ಇದನ್ನ ದುರಸ್ತಿ ಮಾಡ್ಲಿಕ್ಕೆ ಈಗಾಗಲೇ ಎಸ್ಕಾನ್ ಇ ಸಂಜೀವಿನಿ ಸಂಸ್ಥೆಯವರಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ. ಬಹುಶಃ 2-3 ದಿವಸದಲ್ಲಿ ಅದು ಸರಿ ಹೋಗುತ್ತೆ. ಮತ್ತು ಹೊಸ ಟೆಂಡರ್ ಕೂಡ ತಮಗೆ ತಿಳಿದಿರೋ ಹಾಗೆ ಸಭಾಧ್ಯಕ್ಷರೇ, ಈ ರಾಜ್ಯದಲ್ಲಿ ನಾವು ಮಾಡಿದ್ದೇವೆ. 4 ಡಿವಿಷನ್ಸ್ ಅನ್ನ ಮಾಡಿದ್ದೇವೆ. ಇದು ಹಳೆ ಡಯಾಲಿಸಿಸ್ ಯಂತ್ರಗಳಿದೆ. ಇದೆಲ್ಲವೂ ಕೂಡ 23ನೇ ತಾರೀಕು ಕಡೆ ದಿನಾಂಕ ಇದೆ ಟೆಂಡರ್ ಕೂಡ. ಈ ತಿಂಗಳಲ್ಲಿ ಹೊಸ ಸೇವೆಗಳು, ಡಯಾಲಿಸಿಸ್ ನ ಹೊಸ ಸೇವೆ ಪ್ರಾರಂಭ ಆಗ್ತದೆ ಇಡೀ ರಾಜ್ಯದಲ್ಲಿ, ನಾಟ್ ಜಸ್ಟ್ ತರೀಕೆರೆ, ಇಡೀ ರಾಜ್ಯದಲ್ಲಿ. ವರ್ಕ್ ಆರ್ಡರ್ ಕೊಟ್ಟಾಗಿದೆ ಅವರಿಗೆ ಈ ತಿಂಗಳಲ್ಲಿ 23 ಲಾಸ್ಟ್ ಡೇಟ್ ಇದೆ ಮಾನ್ಯ ಸಭಾ ಟೆಂಡರಿಗೆ. ಟೆಂಡರ್ ಅದಿನ್ ಮತ್ತೆ ಕೋರ್ಟು ಕಚೇರಿಗೆಲ್ಲ ಹೋಗಲ್ಲ. 4 ಡಿವಿಷನ್ ಅಲ್ಲಿ ಸರ್ಕಾರದಲ್ಲಿ ನೆಗೋಸಿಯೇಷನ್ ಅದು ಇದು ನಿಮ್ ಪ್ರೊಸೆಸ್ ಎಲ್ಲ 108 ಇರುತ್ತಲ್ರಿ, ಅದೆಲ್ಲ ಮುಗಿದು ಈ ವರ್ಷ ಇದು ಹಳೆ ಸಮಸ್ಯೆ. ಇದು ಸುಧಾಕರ್ ಅವರೇ, ಡಯಾಲಿಸಿಸ್ ಯಂತ್ರ ಸರಿ ಇಲ್ಲ ಹೇಳುದು. ಈಗ ಒಬ್ಬೊಬ್ರು ಕ್ಷೇತ್ರದಲ್ಲಿ ಒಬ್ಬೊಬ್ರದ್ದು ಎದ್ ನಿಲ್ಸಿದ್ರೆ ಎಲ್ಲರದ್ದು ಅದೇ ಈಗ ನನ್ನಿಂದ ಹಿಡುದು. ಹಾಗಾಗಿ ತಾವು ಅದನ್ನ 23ಕ್ಕೆ ಫೈನಲ್ ಮಾಡ್ತೀರಿ, ಹೌದಲ್ಲ? ಹೌದು, ಖಂಡಿತ ಸಭಾ. ವೆರಿ ಗುಡ್, ವೆರಿ ಗುಡ್. ಅದು ಹೊಸ ಟೆಂಡರ್ಗೆ ನಾವು ಚಾಲನೆ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಈಗ ಅದು ಒಂದು ಬಹಳ ಒಳ್ಳೇದು ಅದ. ಈ ಸುರೇಶ್, ಒಳ್ಳೆ ಪ್ರಶ್ನೆ ನಿಮ್ದು. ಇನ್ನೊಂದು ಪದೇ ಹಾಳಾಗ್ತಾ ಇದ್ದ ಮಷಿನ್ ಇದೆಯಲ್ಲ, ಒಂದಂತೂ ಹಾಳಾಗಿದೆ, ಅದು 2-3 ದಿನದಲ್ಲಿ ಸರಿ ಆಗತ್ತೆ. ಇನ್ನೊಂದು ಮಷಿನ್ ಪದೇ ಹಾಳಾಗ್ತಿರೋದು ಇದೆಯಲ್ಲ, 23 ನಂತರ ಸರಿ ಆಗತ್ತೆ ಅದೆಲ್ಲ. ಆದಷ್ಟು ಬೇಗ ಮಾಡಿದ್ರೆ ಒಳ್ಳೇದು. CN ಬಾಲಕೃಷ್ಣ, ಶ್ರವಣ್ ಬೆಳಗೋಳ್ ಬಂದಿಲ್ಲ. ರಘುಪತಿ ಭಟ್ರು ಬಂದಿಲ್ಲ. ಯಶವಂತರಾಯಗೌಡ ಪಾಟೀಲ್ ಇವ್ರ ಪರವಾಗಿ ಮಹಾಂತೇಶ್ ಕೌಜಲ್ಗಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 6ನ್ನ ನಾಗೇಶ್ ಮತ್ತು ಪ್ರೌಢ ಶಿಕ್ಷಣ ಸಚಿವರಲ್ಲಿ ಕೇಳಬೇಕು. ಅಧ್ಯಕ್ಷೆ, ಉತ್ತರವನ್ನು ಒದಗಿಸಲಾಗಿದೆ. ಸರ್, ಇಂಡಿ ತಾಲೂಕಿನ ಕಂಪನಿಂಬರ್ಗಿ 2014-15ರಲ್ಲಿ ಪ್ರೌಢಶಾಲೆಯನ್ನ, ಸರ್ಕಾರಿ ಪ್ರೌಢಶಾಲೆಯನ್ನ ಪ್ರಾರಂಭವನ್ನ ಮಾಡಲಾಗಿದೆ. ಈಗಾಗಲೇ ಅಲ್ಲಿ ಹನುಮಂತ ಜಾಧವ್ ಅನ್ನುವ ಒಬ್ರು ಹಿರಿಯರು 1 ಎಕರೆ 18 ಗುಂಟೆ ಸ್ಥಳವನ್ನ ಸಹಿತ ದಾನದ ರೂಪದಲ್ಲಿ ಆ ಶಾಲೆಯ ಮಕ್ಕಳಿಗೆ ಅನುಕೂಲತೆ ಆಗಲಿ ಅಂತ ಹೇಳಿ ಜಾಗವನ್ನ ದಾನದ ರೂಪದಲ್ಲಿ ಒದಗಿಸಿಕೊಟ್ಟಿದ್ದಾರೆ. 2018ರಲ್ಲಿ ಕೇಂದ್ರ ಸಮಗ್ರ ಶಿಕ್ಷಣ ಕರ್ನಾಟಕದ ಕೇಂದ್ರ ಸರ್ಕಾರ ಸಹಭಾಗಿತ್ವದಲ್ಲಿ 1,40,00,000 ರೂಪಾಯಿ ಹಣವನ್ನ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಡುವ ಮೂಲಕ ಅಲ್ಲಿ ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿ ಸರ್ಕಾರದ ನಿರ್ಧಾರವನ್ನು ಮಾಡಿದ್ದಾರೆ. ಬಟ್ ಇನ್ನೂವರೆಗೆ ಆ ಕಾಮಗಾರಿನ ಪ್ರಾರಂಭ ಮಾಡಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದವರು ನಿಗದಿತ ಒಂದು ಸಮಯದಲ್ಲಿ ಹಣಕಾಸಿನ ನೆರವನ್ನು ಕೊಟ್ಟಿಲ್ಲ ಅನ್ನೋ ಒಂದು ಉದ್ದೇಶದಿಂದ. ಅದಕ್ಕೆ ಸನ್ಮಾನ್ಯ ಸಚಿವರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೋತೀನಿ. 2018ರಲ್ಲಿನೇ ಈಗಾಗಲೇ ತಾವು ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದ್ದೀರಿ. ಒಂದು ವಿಶೇಷ ಪ್ರಕರಣ ಅಂತ ಹೇಳಿ, ಯಾಕಂದ್ರೆ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಒಂದು ರೂಮನು ಇಲ್ಲ. ಎಲ್ಲಾ ತಾವೇ ಉತ್ತರದಲ್ಲಿ ಕೊಟ್ಟಿದ್ರಿ, ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಲಾ ಕ್ಲಾಸ್ಗಳು ನಡೀತಾ ಇದಾವ ಅಂತ ಹೇಳಿ. ಅದಕ್ಕೆ ಇದೊಂದು ವಿಶೇಷ ಪ್ರಕರಣ ಅಂತ ಹೇಳಿ ಪರಿಗಣನೆ ಮಾಡಿ ಆದಷ್ಟು ಬೇಗನೆ ಶಾಲಾ ಕೊಠಡಿಯನ್ನ ನಿರ್ಮಾಣ ಮಾಡುವಂತ ಒಂದು ಕೆಲಸವನ್ನ ಕೈಗೊಳ್ಳಬೇಕು ಅಂತ ಹೇಳಿ ವಿನಂತಿಯನ್ನು. ಎಷ್ಟು ಮಕ್ಕಳಿದಾರ್ರಿ ಅದ್ರೊಳಗೆ? 130. ನಾಗೇಶ್. ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಶಾಲೆ ಪ್ರಾರಂಭ ಆಗಿ ಮಕ್ಕಳ ಸಂಖ್ಯೆ ಸಹಿತ 120ರಿಂದ 130 ಮಕ್ಕಳಿವೆ. ಖಂಡಿತ ಅಲ್ಲಿಗೆ ಕೊಠಡಿಯ ಅವಶ್ಯಕತೆ ಇದೆ.
ಅದು ಇದ್ರಲ್ಲಿ ಆಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಉದಾಸೀನ ಮಾಡ್ತು. ಬಟ್ ಬೇರೆ ಬೇರೆ ಕಾರಣಕ್ಕೆ ರಾಜ್ಯದಲ್ಲೇ ಆ ಪ್ರಕ್ರಿಯೆ ನಿಂತೋಯ್ತು. ಈ ಯಶವಂತರ ಇವ್ರು ಹೇಳ್ದಂಗೆ ಈ ಸ್ಥಳ ವರ್ಷ ಇದೆಯಾ? ಸ್ಥಳ ಇದೆಯಾ? ಸ್ಥಳ ಇದೆ. ಸ್ಥಳ 1 ಇದ್ರೆ- ಎಕರೆ 18 ಗುಂಟೆ ಇದೆ. ಈ ವರ್ಷನೇ ಏನಾರು ಯಾವ್ದ್ರಲ್ಲಾರು ಒಂದ್ ಮಾಡ್ಕೊಡುವಂತ ಪ್ರಯತ್ನ ಮಾಡಿ. ಸ್ಥಳ ಇದೆ ಅಂದ್ರೆ ತೊಂದ್ರೆ ಇಲ್ಲ. ಪರವಾಗಿ ಧನ್ಯವಾದಗಳು. ಸ್ಥಳ ಇದ್ರೆ ತೊಂದ್ರೆ ಆಗೋದಿಲ್ಲ. ಓಕೆ, ಈಗ ರಾಜೇಗೌಡ್ರು. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 510 ತಮ್ಮ ಮುಖಾಂತರ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ